ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಡೇ 2 ಆಫ್ 21 ಡೇಸ್ ಚಾಲೆಂಜ್. ಸ್ವಲ್ಪ ಬೆಟರ್ ಆಗಿತ್ತು, ಅಂದರೆ ಬೆಳಿಗ್ಗೆ ಎದ್ದೇಳಲಿಕ್ಕೆ ಕಷ್ಟ ಆಗಲಿಲ್ಲ. ಇವನ್ ಅಲಾರಾಮ್ ಹೊಡೆದ ತಕ್ಷಣ ಕೂಡ ಇದ್ದೆ. ನಾನು 4:44ಗೆ ಅಲಾರಾಮ್ ಇಡ್ತಾ ಇದ್ದೀನಿ, ಬಟ್ ನಾನು ಎದ್ದೇಳೋದು 4:30ಗೆ ಇದ್ಬಿಡ್ತೀನಿ. ಫ್ರೆಶ್ ಅಪ್ ಆಗಿ ಡಿಟಾಕ್ಸ್ ವಾಟರ್ ಕುಡಿತೀನಿ. ನಾನು ಡಿಟಾಕ್ಸ್ ವಾಟರ್ ಹೇಗೆ ಪ್ರಿಪೇರ್ ಮಾಡೋದು ಅಂತ ನಾನು ಒಂದು ರೀಲ್ ಮಾಡಿಬಿಟ್ಟು ಪೋಸ್ಟ್ ಮಾಡಿದ್ದೀನಿ. ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡಿ ಮರಿಬೇಡಿ. ಇದನ್ನು ನೈಟ್ ಫುಲ್ ಸೋಕ್ ಮಾಡಿಬಿಟ್ಟು ಬೆಳಗ್ಗೆ ಬಾಯ್ಲ್ ಮಾಡಿಕೊಂಡು ಕುಡಿಯೋದು. ಬಿಸಿ ಬಿಸಿ ಇದ್ದಂಗೆ ಕಲೆನೇ ಕುಡೀರಿ, ತುಂಬ ಬಿಸಿ ಅಲ್ಲ, ನಾರ್ಮಲ್ ಟೆಂಪರೇಚರ್ ಇದ್ದಂಗೆ ಕುಡೀರಿ. ಡಿಟಾಕ್ಸ್ ವಾಟರ್ ರೂಮ್ ಟೆಂಪರೇಚರಿಗೆ ಬರೋವರೆಗೂ ಬೆಳಗ್ಗೆ ಕಸ ಗುಡಿಸ್ಕೊಂಡ್ಬಿಡ್ತೀನಿ. ಅಷ್ಟೊತ್ತಿಗೆ ಸ್ವಲ್ಪ ಆರಿರುತ್ತೆ. ಡಿಟಾಕ್ಸ್ ವಾಟರ್ನ ಕುಡಿತೀನಿ. ಕೆಲವೊಂದು ಸತಿ ಅಷ್ಟೇ ನಾನು ಮಲಾಸಂದಲ್ಲಿ ಕುತ್ಕೊಂಡು ಕುಡಿಯಲ್ಲ. ಆಲ್ಮೋಸ್ಟ್ ಎವ್ರಿಡೇ ಮಲಾಸಂದಲ್ಲೇ ಕುತ್ಕೊಂಡು ಕುಡಿತೀನಿ. ಇಟ್ ಈಸ್ ವೆರಿ ಗುಡ್ ಮಾರ್ನಿಂಗ್ ಮಲಾಸಂದಲ್ಲಿ ಕುತ್ಕೊಂಡು ಕುಡಿದ್ರೆ. ಇದೆಲ್ಲ ನೈಟ್ ಸೋಕ್ ಮಾಡಿರೋವಂಥ ಡ್ರೈ ಫ್ರೂಟ್ಸ್. ಇದೇನು ನೆನೆಸಿದ್ದೀನಿ ಅಂದರೆ ಬ್ಲ್ಯಾಕ್ ರೈಸ್. ಐ ಥಿಂಕ್ ನಿಮ್ಮೆಲ್ಲರಿಗೂ ಗೊತ್ತಿದೆ ಅನಿಸುತ್ತೆ. ಗೊತ್ತಿಲ್ಲ ಅಂತ ಅಂದರೆ ಇಟ್ ಈಸ್ ವೆರಿ ಗುಡ್ ಗೈಸ್, ನೀವು ಕೂಡ ಟ್ರೈ ಮಾಡಿ. ಅಂದರೆ ಅದು ಓವರ್ ನೈಟ್ ಸೋಕ್ ಮಾಡಿ ಆಮೇಲೆ ರೈಸ್ ಥರ ಮಾಡ್ಕೊಂಡು ತಿನ್ನಬೇಕು, ಇಲ್ಲಾಂದರೆ ತಿನ್ನಲಿಕ್ಕೂ ಆಗೋಲ್ಲ, ಫುಲ್ ಗಟ್ಟಿ ಇರುತ್ತೆ. ಅದ್ರ ಜೊತೆ ಹೆಸರು ಕಾಳು ನೆನೆಸಿದ್ದೀನಿ, ಆಮೇಲೆ ಬ್ಲ್ಯಾಕ್ ಹುರ್ದಾಲ್ ಕೂಡ ನೆನೆಸಿದ್ದೀನಿ. ಇದನ್ನೇ ಕಿಚಡಿ ಥರ ಕೂಡ ಮಾಡ್ಕೊಂಡು ತಿನ್ಬೋದು, ಅಥವಾ ನಾರ್ಮಲ್ ರೈಸ್ಗೆ ಇದನ್ನು ಮಿಕ್ಸ್ ಮಾಡ್ಕೊಂಡು ಕೂಡ ತಿನ್ಬೋದು. ನಾನು ಮಿಕ್ಸ್ ಮಾಡಿಬಿಟ್ಟು ರೈಸ್ ಮಾಡಿದ್ದೆ ನೈಟ್ಗೆ. ನಾನು ಅದನ್ನು ಕೂಡ ಕ್ಲಿಪ್ಪಿಂಗ್ ಹಾಕಿದ್ದೀನಿ, ನೀವು ಚೆಕ್ ಮಾಡಿ. ಚೆನ್ನಾಗಿರುತ್ತೆ ಗೈಸ್, ಟೇಸ್ಟು ಏನು ಆಡ್ ಫೀಲ್ ಥರ ಏನೂ ಇರಲ್ಲ, ನಾರ್ಮಲ್ ರೈಸ್ ಥರನೇ ಇರುತ್ತೆ, ಅಂದರೆ ಸ್ವಲ್ಪ ಗಟ್ಟಿ ಇರುತ್ತೆ ಅಷ್ಟೇ. ನಾನು ತುಂಬ ಹೊತ್ತು ನೆನೆಸಿದ್ದೆ, ನೈಟ್ ನೆನೆಸ್ಬಿಟ್ಟು ಆಲ್ಮೋಸ್ಟ್ ನೆಕ್ಸ್ಟ್ ಡೇ ಸಂಜೆ 6 ಗಂಟೆಗೆ ನಾನು ಅಡುಗೆ ಮಾಡಿದ್ದು, 6-7 ಗಂಟೆಗೆ. ಅಲ್ಲಿವರೆಗೂ ಫುಲ್ ನೆನೆಸಿದ್ದೆ ಅಲ್ವಾ, ಚೆನ್ನಾಗಾಗಿತ್ತು, ನಾರ್ಮಲ್ ರೈಸ್ ಥರನೇ ಆಗಿತ್ತು. ಬೆಳಿಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿಕೊಂಡೆ. ಅದಾದಮೇಲೆ ಇದೊಂದು ಗೀ ವಾಟರ್ ಒಂದು ರೂಢಿ ಮಾಡ್ಕೊಂಡಿದ್ದೀನಿ, ನಿನ್ನೆಯಿಂದನೇ ಸ್ಟಾರ್ಟ್ ಮಾಡಿರೋದು, ಡೇ 1ಇಂದ. ಐ ಥಿಂಕ್ ಆಡ್ ಆಗಿರುತ್ತೆ ಕುಡಿಯೋದಕ್ಕೆ ಅಂತ ಅಂದ್ಕೊಂಡಿದ್ದೆ, ಬಟ್ ಇಲ್ಲ ಗೈಸ್, ಅಷ್ಟೇನು ಆಡ್ ಆಗಿಲ್ಲ. ನೀವು ಕೂಡ ಟ್ರೈ ಮಾಡ್ಬೋದು. ತುಂಬ ಕ್ವಾಂಟಿಟಿ ತುಪ್ಪ ಹಾಕ್ಕೊಂಡ್ರೆ ಒಬ್ವಿಯಸ್ಲಿ ಕುಡಿಯೋಕ್ಕಾಗಲ್ಲ ಫಸ್ಟ್ ಸೆಕೆಂಡ್ ಟೈಮ್, ಒಂದು ವಾರ ರೂಢಿ ಆಗೋವರೆಗೂ. ನಾನು ಸ್ವಲ್ಪನೇ ತುಪ್ಪ ಹಾಕೋತಾ ಇದ್ದೀನಲ್ಲ, ಓಕೆ, ನನಗೆ ಚೆನ್ನಾಗೇ ಅನ್ನಿಸ್ತಾ ಇದೆ, ನಾಟ್ ತುಂಬ ಆಡ್ ಆಗೇನಿಲ್ಲ. ಗೀ ವಾಟರ್ ಕುಡಿದ ತಕ್ಷಣ ಮೇಲೆ ವಾಕ್ ಹೋದೆ. ವಾಕ್ ಹೋಗಿ ಬರೋಷ್ಟೊತ್ತಿಗೆ ನನಗೆ ಫುಲ್ ಸರ್ಪ್ರೈಸ್. ಬಿಕಾಸ್ ನನ್ನ ಹಸ್ಬೆಂಡೇ ಪಲ್ಯ ಮಾಡಿದರು, 2 ಥರ ಪಲ್ಯ ಮಾಡಿದರು. ಅವ್ರು ಯೂಶ್ವಲಿ ಅಡುಗೆ ಮನೆಗೆ ಬಂದರೆ ಸ್ವಲ್ಪ ವೆರೈಟೀಸೇ ಮಾಡ್ತಾರೆ, ಯಾವಾಗಲೂ ಬೇಗ ಬೇಗ ಮಾಡಿಬಿಡ್ತಾರೆ. ಬೈ ದ ವೇ ಈಸ್ ವೆರಿ ಗುಡ್ ಕುಕ್ ಗೈಸ್. ನೋಡಿ, 2 ಥರ ಪಲ್ಯ ಮಾಡಿದ್ದಾರೆ, ನಾನು ರೊಟ್ಟಿ ಮಾಡಿಕೊಟ್ಟೆ. ಚೆನ್ನಾಗಿತ್ತು ಬ್ರೇಕ್ಫಾಸ್ಟ್ ಬೆಳಗ್ಗೆನೇ. ಈಗಿನ ಕಾಲದ ಗಂಡು ಮಕ್ಕಳಿಗೆ ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಬೇಕು. ನನ್ನ ಗಂಡ ಮಾತ್ರನೇ ಅಲ್ಲ, ಈವನ್ ನನ್ನ ಫ್ರೆಂಡ್ಸ್ ಹಸ್ಬೆಂಡ್, ಅಥವಾ ನಾನು ನೋಡ್ತಾ ಇದ್ದೀನಿ ಅಲ್ವಾ, ನನ್ನ ಸುತ್ತಮುತ್ತನೇ ಆಗಿರ್ಬೋದು. ಮುಂಚೆ ಥರ ಗಂಡು ಮಕ್ಳು ಅಂದರೆ ಬರೀ ಕೆಲ್ಸಕ್ಕೆ ಹೋಗಿ ಬರ್ತಾರೆ, ಕುತ್ಕೋತಾರೆ, ಅದೇ ಥರ ಇತ್ತು. ನಮಗೂ ಕೂಡ ಚಿಕ್ಕ ವಯಸ್ಸಿಂದನೇ ಅದೇ ಅಲ್ವಾ ರೂಢಿ ಇರೋದು, ನಾವು ನೋಡಿರೋದು ಅದೇ. ಹೆಣ್ಮಕ್ಳು ಮನೇಲಿ ಕಷ್ಟಪಡ್ತಾರೆ, ಅಥವಾ ಮನೇಲಿ ಕಷ್ಟಪಟ್ಕೊಂಡು ಕೆಲ್ಸಕ್ಕೆ ಹೋಗ್ತಾರೆ. ಗಂಡು ಮಕ್ಳು ಆಚೆ ಕಡೆ ಕೆಲಸ ಮಾಡಿಬಿಟ್ಟು ದುಡಿತಾರೆ, ಅಷ್ಟೇ ಇದ್ದಿದ್ದು. ಮನೇಲಿ ಹೆಲ್ಪ್ ಮಾಡೋವಂಥ ಗಂಡು ಮಕ್ಕಳು ತುಂಬಾ ಕಮ್ಮಿ ನಾನು ನೋಡಿರೋದು. ಬಟ್ ನಮ್ಮ ಜನ್ರೇಷನ್ ಬಾಯ್ಸ್ ಎಲ್ಲ, ಯು ಗೈಸ್ ಆರ್ ವೆರಿ ಗ್ರೇಟ್. ಹೆಂಡತಿಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಈವನ್ ನನ್ನ ಹಸ್ಬೆಂಡ್ ಕೂಡ, ಅಥವಾ ನಾನು ನೋಡ್ತಿದ್ದೀನಲ್ವ ಸುತ್ತಮುತ್ತ, ಖುಷಿ ಆಗುತ್ತೆ ಈಗಿನ ಕಾಲದ ಹುಡುಗರನ್ನೆಲ್ಲ ನೋಡಿದ್ರೆ. ಕಾಲಕ್ಕೆ ತಕ್ಕಂತೆ ಮನುಷ್ಯರು ಕೂಡ ಚೇಂಜ್ ಆಗ್ತಾರೆ ಅನ್ನೋದು ಮೋಸ್ಟ್ಲಿ ಇದಕ್ಕೆ ಅನಿಸುತ್ತೆ. ನೋಡಿ, ಮಾತಾಡ್ತಾ ಪಲ್ಯನೇ ಆಗೋಯ್ತು. ಮಿಕ್ಸ್ ವೆಜಿಟೇಬಲ್ ಪಲ್ಯ ಮಾಡಿದ್ದೆ. ಸಿಂಪಲ್ ಒಗ್ಗರಣೆ ಹಾಕ್ಕೊಳ್ಳಿ, ನಿಮ್ಮ ಮನೇಲಿರೋ ತರಕಾರಿನೆಲ್ಲ ಹಾಕ್ಕೊಳ್ಳಿ. ತರಕಾರಿ ಹಾಕ್ಕೊಂಡ್ಮೇಲೆ ಸ್ವಲ್ಪ ಫ್ರೈ ಮಾಡಿ, ಉಪ್ಪು, ಖಾರದ ಪುಡಿ, ಅರಿಶಿನ ಪುಡಿ, ಆಮೇಲೆ ಸ್ವಲ್ಪ ಸಾಂಬಾರು ಪೌಡರ್ ಹಾಕ್ಕೊಳ್ಳಿ. 1-2 ವಿಷಲ್ ಕೂಗಿಸ್ಕೊಳ್ಳಿ. ಅದಾದಮೇಲೆ ನಮ್ಮ ಕಡೆ ಅಂದರೆ ನಾವೆಲ್ಲ ಉತ್ತರ ಕರ್ನಾಟಕ, ನನ್ನ ಹಸ್ಬೆಂಡ್ ಎಲ್ಲ ರಾಯಚೂರು ಸೈಡ್ ಅಲ್ವಾ, ನಾವೆಲ್ಲ ಸ್ವಲ್ಪ ಚಟ್ನಿ ಪುಡಿ ಯೂಸ್ ಮಾಡೋದು ಜಾಸ್ತಿ. ಸೊ ನಾನು ಗುರೆಳ್ ಪುಡಿ ಹಾಕಿದ್ದೀನಿ, ಶೇಂಗಾ ಪುಡಿ ಕೂಡ ಹಾಕಿದ್ದೀನಿ. ನಿಮ್ಮ ಮನೇಲಿ ಕೂಡ ಯಾವುದಾದ್ರೂ ಶೇಂಗಾ ಪುಡಿ ಅಥವಾ ಗುರೆಳ್ ಪುಡಿ ಎನಿ ಚಟ್ನಿ ಪುಡಿಸಿದ್ರೆ ಪಲ್ಯಕ್ಕೆ ಹಾಕಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಬೀನ್ಸ್ ಪಲ್ಯ ಈ ಥರದ್ದೆಲ್ಲ ಟ್ರೈ ಮಾಡ್ತಿರಲ್ವ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಟ್ರೈ ಮಾಡಿಬಿಟ್ಟು ತಿಳಿಸಿ ಹೇಗೆ ಬಂತು ಅಂತ. ಚಪಾತಿಗೂ ಚೆನ್ನಾಗಿರುತ್ತೆ ಇದು, ದೋಸೆಗೂ ಚೆನ್ನಾಗಿರುತ್ತೆ, ಈವನ್ ರೈಸ್ಗೂ ಕೂಡ ಚೆನ್ನಾಗೇ ಇರುತ್ತೆ. ಸ್ವಲ್ಪ ಲಿಕ್ವಿಡ್ ಥರ ಮಾಡಿಕೊಂಡ್ರೆ, ಇವಾಗ ನಾನು ಮಾಡಿದ್ದೀನಿ ನೋಡಿ, ಲಾಸ್ಟಲ್ಲಿ ವಿಡಿಯೋ ಹಾಕಿದ್ದೀನಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿಕೊಂಡ್ರೆ ಈವನ್ ರೈಸ್ಗೂ ಕೂಡ ಚೆನ್ನಾಗಿರುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ, ದೋಸೆಗೂ ಕೂಡ ಚೆನ್ನಾಗಿರುತ್ತೆ. ಅಥವಾ ಆ ಕಾಲದ ಸೀರಿಯಲ್ ನೋಡಿ ಎಲ್ಲರ ತಲೆಯಲ್ಲೂ ಅದೇ ತುಂಬ್ಕೊಂಡಿತ್ತ ನಂಗೆ ಗೊತ್ತಿಲ್ಲ. ನನ್ನ ಎಕ್ಸ್ಪೀರಿಯನ್ಸಲ್ಲಿ ಅಥವಾ ಇವಾಗಿನ ನನ್ನ ಸುತ್ತಮುತ್ತ ಇರೋ ಎಕ್ಸ್ಪೀರಿಯನ್ಸಲ್ಲಿ ಅತ್ತೆಂದರು ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಅವ್ರ ಮಗಳಿಗೂ ಸೊಸೆಂದ್ರಿಗೂ ಏನೂ ಡಿಫ್ರೆನ್ಸೇ ಇರಲ್ಲ, ಸೇಮ್ ಮಕ್ಳ ಥರನೇ ನೋಡ್ಕೋತಾರೆ. ನಮ್ಮ ಅತ್ತೆ ಯಾವಾಗಲೂ ಹೇಳ್ತಾ ಇರ್ತಾರೆ, ಅವ್ರ ಅತ್ತೆ ಕೂಡ ಅವ್ರನ್ನ ತುಂಬ ಚೆನ್ನಾಗೇ ಟ್ರೀಟ್ ಮಾಡಿದ್ರು ಅಂತ. ನಾನು ಹೇಳಿದ್ದಕ್ಕೆ ಎಷ್ಟು ಜನ ಒಪ್ಕೋತೀರಾ? ಹೌದು, ಈಗಿನ ಕಾಲದ ಅತ್ತೆಂದರು ಗಂಡಂದರು ಎಲ್ಲ ತುಂಬ ಸಪೋರ್ಟಿವ್ ಆಗಿರ್ತಾರೆ ಅಂತ ಎಷ್ಟು ಜನ ಒಪ್ಕೋತೀರಾ? ಕಮೆಂಟ್ ಮಾಡಿ ಗೈಸ್, ನಿಮ್ಮ ಒಪಿನಿಯನ್ ಏನು ಅಂತ. ನೋಡಿ, ಪಲ್ಯ ಆಗೋಯ್ತು. ನಿಮಗೆ ಇವಾಗ ಸ್ವಲ್ಪ ಲಿಕ್ವಿಡಿ ಅಂತ ಅನ್ನಿಸ್ತಿರ್ಬೋದು, ಬಟ್ ಪುಡಿಯೆಲ್ಲ ಹಾಕಿದ್ಮೇಲೆ ಸರಿ ಹೋಗ್ಬಿಡುತ್ತೆ, ಶೇಂಗಾ ಪುಡಿ ಅಲ್ವಾ.
ನಮ್ಮ ಮನೇಲಿ ತುಂಬ ಥರ ಚಟ್ನಿ ಪುಡಿಗಳು ಮಾಡ್ತೀವಿ. ಶೇಂಗಾ ಚಟ್ನಿ ಪುಡಿ ಮಾಡ್ತೀವಿ, ಅಗಸೆ ಬೀಜ ಚಟ್ನಿ ಪುಡಿ ಮಾಡ್ತೀವಿ, ಗುರೆಳ್ಳು ಮಾಡ್ತೀವಿ, ಪುಟಾಣಿ ಚಟ್ನಿ ಪುಡಿ ಮಾಡ್ತೀವಿ, ಬೆಳ್ಳುಳ್ಳಿ ಖಾರ ಅಂತ ಮಾಡ್ತೀವಿ, ಖಾರದ ಚಟ್ನಿ ಅಂತ ಮಾಡ್ತೀವಿ. ತುಂಬ ಟೈಪ್ಸ್ ಇದೆ. ನಿಮ್ಗೆ ಯಾರಿಗಾದ್ರೂ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ನೆಕ್ಸ್ಟ್ ವ್ಲಾಗಲ್ಲೆಲ್ಲ ಪೋಸ್ಟ್ ಮಾಡ್ತೀನಿ. ಇದಕ್ಕೆ ನಾನು ಚಪಾತಿ ಕೂಡ ಮಾಡಿದ್ದೆ, ಈವನ್ ದೋಸೆ ಕೂಡ ಮಾಡಿದ್ದೆ. ಚಪಾತಿ ಜೊತೆ ಇದು ನೋಡಿ, ಸ್ವಲ್ಪ ಇಡ್ಲಿ ಹಿಟ್ಟಿತ್ತು, ಅದು ರವೆಯಿಂದ ಮಾಡಿರ್ತೀವಲ್ವ, ದೋಸೆ ಹಿಟ್ಟಿಗೆ ತುಂಬ ಕ್ರಿಸ್ಪಿಯಾಗಿರುತ್ತೆ. ಅದಕ್ಕೆ ರಾಗಿ ಹಿಟ್ಟನ್ನ ಮಿಕ್ಸ್ ಮಾಡಿದ್ದೀನಿ ಅಷ್ಟೇ, ಚೆನ್ನಾಗಾಯಿತು. ಅಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಕೂಡ ಬಂದರು, ಲೇಟ್ ಆಗಿಬಿಟ್ಟಿತ್ತು. ಸ್ವಲ್ಪ ಆಚೆ ಹೋಗೋದೆಲ್ಲ ಕೆಲಸ ಇತ್ತು, ಅದೆಲ್ಲ ಮುಗಿಸ್ಕೊಂಡು ವಾಪಸ್ ಬರಬೇಕಾದ್ರೆ ಆ ಟಬ್ ಇಟ್ಕೊಂಡಿದ್ರು ರೋಡ್ ಸೈಡಲ್ಲಿ. ನೋಡೋಣ ತೊಗೊಳೋಣ, ಕ್ವಾಲಿಟಿ ಇದೆ ಅನ್ನಿಸ್ತು ಅಂತೇಳಿ ತೊಗೊಂಡೆ. 450 ಹೇಳಿದ್ರು, ನಾವು 350ಗೆ ತೊಗೊಂಡು ಬಂದ್ವಿ. ಅಲ್ಲಿಂದ ಒಂದು ಊಟ ಮಾಡಿದ್ವಿ. ನೋಡಿ, ಬ್ಲ್ಯಾಕ್ ರೈಸ್ ನೆನೆಸಿದ್ದೆ ಅಲ್ವಾ, ಅದರದ್ದೇ ಇದು ರೈಸ್ ಮಾಡಿರೋದು, ಅದಕ್ಕೆ ರಾಜಮುಡಿ ಹಾಕಿದ್ದೀನಿ. ಇವತ್ತಿನ ವ್ಲಾಗ್ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಕೀಪ್ ಸಪೋರ್ಟಿಂಗ್.